ಕತೆಗಳ ಮೂಲಕ ಇಂಗ್ಲಿಷ್ ಕಲಿಯೋಣ. ಇವತ್ತಿನ ವಿಡಿಯೋದಲ್ಲಿ ಒಂದು ನವಿಲಿನ ಕಥೆಯ ಮೂಲಕ ಇಂಗ್ಲಿಷ್ ಕಲಿಯೋಣ. ಹಾಗೆಯೇ ಇಫ್ ಅನ್ನು ಸೆಂಟೆನ್ಸ್ನಲ್ಲಿ ಹೇಗೆ ಬಳಸೋದು, ಇಂಗ್ಲಿಷ್ನಲ್ಲಿನ ಕಂಪ್ಯಾರೇಟಿವ್ ಫಾರ್ಮ್ ಮತ್ತು ಸೂಪರ್ಲೇಟಿವ್ ಫಾರ್ಮ್ ಅನ್ನು ಸೆಂಟೆನ್ಸ್ನಲ್ಲಿ ಹೇಗೆ ಬಳಸೋದು, ಇವೆಲ್ಲವನ್ನು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ. ಈಗ ನಾವು ಕಥೆಯನ್ನು ಸ್ಟಾರ್ಟ್ ಮಾಡೋಣ. A peacock was very unhappy with his ugly voice. Unhappy ಅಂದ್ರೆ not happy, sad, ಅತೃಪ್ತಿ, ಅಸಂತೋಷ. ugly ಅಂದ್ರೆ unattractive, ಆಕರ್ಷಕವಲ್ಲದ, ಸುಂದರವಲ್ಲದ. ಇದರ ಕಂಪ್ಯಾರೇಟಿವ್ ಫಾರ್ಮ್ uglier ಮತ್ತು ಸೂಪರ್ಲೇಟಿವ್ ಫಾರ್ಮ್ ಅಗ್ಲಿಯೆಸ್ಟ್. ಇವುಗಳನ್ನೆಲ್ಲ ಕೆಲವೊಮ್ಮೆ ನಾವು ಸೆಂಟೆನ್ಸ್ನಲ್ಲಿ ಬಳಸಬೇಕಾಗುತ್ತದೆ. ಅದು ಹೇಗೆ ಎಂದು ಈ ವಿಡಿಯೋದ ಕೊನೆಯಲ್ಲಿ ನಾನು ಹೇಳ್ತೇನೆ. ಅನ್ಹ್ಯಾಪಿ, ಅಗ್ಲಿ ಇದೆಲ್ಲವೂ ಅಡ್ಜೆಕ್ಟಿವ್ಸ್ ಅಂದ್ರೆ ಗುಣವಾಚಕಗಳು. ನಾನು ಇದನ್ನೆಲ್ಲ ಏಕೆ ಹೇಳಿದೆ ಅಂದ್ರೆ, ಕತೆ ಕೇಳೋದು ಮಾತ್ರ ಅಲ್ಲ ನಮ್ಮ ಉದ್ದೇಶ. ಅದರ ಜೊತೆಗೇನೆ ಇಂಗ್ಲಿಷ್ನ ಕೆಲವೊಂದು ವಾಕ್ಯಗಳನ್ನು ಕಲಿಬೇಕು, ಕೆಲವು ಪದಗಳನ್ನು ಕಲಿಬೇಕು, ಕೆಲವು ಗ್ರಾಮರ್ ಐಡಿಯಾವನ್ನು ಕೂಡ ಕಲಿಬೇಕು. ಅದಕ್ಕೋಸ್ಕರ ನಾನು ಈ ರೀತಿ ಹೇಳ್ತಿದ್ದೇನೆ. A peacock was very unhappy with his ugly voice. ಒಂದು ನವಿಲು ತನ್ನ ಆಕರ್ಷಕವಲ್ಲದ ಧ್ವನಿಯಿಂದ ತುಂಬಾ ಅಸಂತೋಷಗೊಂಡಿತ್ತು. And he spent most of the days complaining about it. Spend ಇದರ ಸೆಕೆಂಡ್ ಫಾರ್ಮ್ spent. ಮತ್ತು ಅವನು ಅಂದ್ರೆ ಆ ನವಿಲು ಹೆಚ್ಚಿನ ದಿನಗಳನ್ನು ಅದರ ಬಗ್ಗೆ ದೂರುತ್ತಾ ಕಳೆದನು. ತನ್ನ ಆಕರ್ಷಕವಲ್ಲದ ಧ್ವನಿಯ ಬಗ್ಗೆ ದೂರುತ್ತಾ ಕಳೆದನು. It is true that you cannot sing, said the fox. Can ಇದು ಒಂದು ಮಾಡಲ್ ಆಕ್ಸಿಲರಿ ವರ್ಬ್. ಮಾಡಲ್ ಆಕ್ಸಿಲರಿ ವರ್ಬ್ನ ನಂತರ ವರ್ಬ್ನ ಫಸ್ಟ್ ಫಾರ್ಮ್ ಅನ್ನು ಬಳಸಲಾಗುತ್ತದೆ. ಸಿಂಗ್ ಇದು ಫಸ್ಟ್ ಫಾರ್ಮ್. ಹಾಗೆಯೇ ಇನ್ನೂ ಇತರ ವರ್ಬ್ಗಳ ಫಸ್ಟ್ ಫಾರ್ಮ್ ಅನ್ನೇ ಬಳಸಬೇಕು. ಫಾರ್ ಎಕ್ಸಾಂಪಲ್ ಸ್ಪೀಕ್, ಡ್ಯಾನ್ಸ್, ರನ್, ಜಂಪ್, ಡ್ರಿಂಕ್ ಹೀಗೆ. ಇಟ್ ಈಸ್ ಟ್ರೂ ದ್ಯಾಟ್ ಯು ಕ್ಯಾನಾಟ್ ಸಿಂಗ್, ನೀವು ಹಾಡಲು ಸಾಧ್ಯವಿಲ್ಲ ಎಂಬುದು ನಿಜ. ಸೆಡ್ ದಿ ಫಾಕ್ಸ್, ನರಿ ಹೇಳಿತು. ನೀವು ಹಾಡಲು ಸಾಧ್ಯವಿಲ್ಲ ಎಂಬುದು ನಿಜ. ಬಟ್ ಲುಕ್ ಹೌ ಬ್ಯೂಟಿಫುಲ್ ಯು ಆರ್, ಆದರೆ ನೀನು ಎಷ್ಟು ಸುಂದರವಾಗಿದ್ದೀಯಾ ಎಂದು ನೋಡು. ನಂತರ ನರಿ ಹೇಳ್ತದೆ, ಯು ಲುಕ್ ವೆರಿ ಬ್ಯೂಟಿಫುಲ್, ನೀನು ತುಂಬಾ ಸುಂದರವಾಗಿ ಕಾಣ್ತೀಯಾ. ಯು ಲುಕ್ ವೆರಿ ಬ್ಯೂಟಿಫುಲ್. ಇದಕ್ಕೆ ನವಿಲು ಏನು ಹೇಳಿತು ನೋಡಿ. ಬಟ್ ವಾಟ್ ಗುಡ್ ಈಸ್ ಆಲ್ ದಿಸ್ ಬ್ಯೂಟಿ ವಿತ್ ಸಚ್ ಆನ್ ಅನ್ಪ್ಲೆಸೆಂಟ್ ವಾಯ್ಸ್. ಅನ್ಪ್ಲೆಸೆಂಟ್ ಇದು ಕೂಡ ಒಂದು ಅಡ್ಜೆಕ್ಟಿವ್. ಅನ್ಪ್ಲೆಸೆಂಟ್ ಹಿತವಲ್ಲದ, ಕೇಳಲು ಇಂಪಾಗಿಲ್ಲದ. ಈ ಹಿತವಲ್ಲದ ಧ್ವನಿ ಇರುವಾಗ ಸೌಂದರ್ಯಕ್ಕೆ ಯಾವ ಪ್ರಾಮುಖ್ಯತೆ? ಅಂದ್ರೆ ಈ ಹಿತವಿಲ್ಲದ ಧ್ವನಿ ಇರುವಾಗ ಸೌಂದರ್ಯವಿದ್ದು ಏನು ಪ್ರಯೋಜನ ಎಂದು ನವಿಲು ಹೇಳ್ತದೆ. ಮೋನ್ಡ್ ದಿ ಡಿಸ್ಹಾರ್ಟೆಡ್ ಬರ್ಡ್. ಮೋನ್ ಇದರ ಅರ್ಥ ನರಳು ಅಥವಾ ಗೋಳಿಡು. ನೀವು ಕೆಲವು ಕಡೆ ಮೋರ್ನಿಂಗ್ ಎಂದೆಲ್ಲ ಕೇಳಿರ್ಬೋದು. ಟು ಮೇಕ್ ಎ ಲಾಂಗ್ ಡೀಪ್ ಸೌಂಡ್, ಯೂಶುವಲಿ ಎಕ್ಸ್ಪ್ರೆಸಿಂಗ್ ಅನ್ಹ್ಯಾಪಿನೆಸ್. ಅಂದ್ರೆ ಈ ರೀತಿ ಹೇಳ್ತಾ ದುಃಖದಿಂದ ನರಳಿತು. ಓ ಹಿಯರ್ ಸೆಡ್ ದಿ ಫಾಕ್ಸ್. ಓ ಕೇಳು, ನರಿ ಹೇಳಿತು. ಈಚ್ ಒನ್ ಹ್ಯಾಸ್ ಇಟ್ಸ್ ಸ್ಪೆಷಲ್ ಗಿಫ್ಟ್. ಪ್ರತಿಯೊಬ್ಬರಿಗೂ ವಿಶೇಷತೆ ಇದೆ. ಯು ಹ್ಯಾವ್ ಸಚ್ ಬ್ಯೂಟಿ. ದಿ ನೈಟಿಂಗೇಲ್ ಹ್ಯಾಸ್ ಹಿಸ್ ಸಾಂಗ್, ದಿ ಓಲ್ ಹ್ಯಾಸ್ ಹಿಸ್ ಐಸ್, ಆ್ಯಂಡ್ ದಿ ಈಗಲ್ ಹ್ಯಾಸ್ ಸ್ಟ್ರೆಂತ್. ಹದ್ದಿಗೆ ಶಕ್ತಿ ಇದೆ, ಗೂಬೆಗೆ ಕಣ್ಣಿದೆ, ಅಂದ್ರೆ ಗೂಬೆಗೆ ವಿಶೇಷವಾದ ಕಣ್ಣಿದೆ. ನೈಟಿಂಗೇಲ್ ಅಂದ್ರೆ ಒಂದು ರೀತಿಯ ಹಕ್ಕಿ, ಅದಕ್ಕೆ ಅದರದೇ ಆದ ಒಂದು ಹಾಡಿದೆ. ಯು ಹ್ಯಾವ್ ಸಚ್ ಬ್ಯೂಟಿ, ನಿನ್ಗೆ ಸೌಂದರ್ಯವಿದೆ. ಹೀಗೆ ಪ್ರತಿಯೊಬ್ಬರಿಗೂ ಒಂದೊಂದು ವಿಶೇಷತೆ ಇದೆ. ಈವನ್ ಇಫ್ ಯು ಹ್ಯಾಡ್ ಇಲೋಕೆಂಟ್ ವಾಯ್ಸ್. ಇಲೋಕೆಂಟ್ ಅಂದ್ರೆ ನಿರರ್ಗಳ, ಸ್ಪಷ್ಟವಾದ. ನೀನು ಒಳ್ಳೆಯ ಶಬ್ದವನ್ನು ಹೊಂದಿದ್ದರೂ ಸಹ ಯು ವುಡ್ ಸ್ಟಿಲ್ ಕಂಪ್ಲೈನ್ ಅಬೌಟ್ ಅನದರ್ ಥಿಂಗ್. ನೀನು ಇನ್ನೊಂದು ವಿಷಯದ ಬಗ್ಗೆ ದೂರು ನೀಡ್ತಿ. ಈ ರೀತಿಯಲ್ಲಿ ನರಿ ಕೊನೆಯದಾಗಿ ಹೇಳಿತು. ಈ ಕತೆ ಇಷ್ಟವಾಗಿದ್ರೆ ಈಗಲೇ ಲೈಕ್ ಮಾಡಿ. ಹಾಗೆಯೇ ಈ ವಿಡಿಯೋದಲ್ಲಿ ನೀವು ಕಲಿತಿರುವ ಯಾವುದಾದ್ರೂ ಒಂದು ಹೊಸ ಪದವನ್ನು ಇಲ್ಲಿ ಕಮೆಂಟ್ ಮಾಡಿ. ಇಫ್ ಐ ವ್ಯಾರ್ ಯು ಐ ವುಡಂಟ್ ಬೈ ಇಟ್. ನಾನು ನೀನಾಗಿದ್ದರೆ ನಾನು ಅದನ್ನು ಖರೀದಿಸುವುದಿಲ್ಲ.
ಇನ್ನು ನಾವು ಅಡ್ಜೆಕ್ಟಿವ್ಸ್ನ ಕಂಪ್ಯಾರೇಟಿವ್ ಫಾರ್ಮ್ ಮತ್ತು ಸೂಪರ್ಲೇಟಿವ್ ಫಾರ್ಮ್ನ ಬಗ್ಗೆ ನೋಡೋಣ. ಅಗ್ಲಿ, ಅನ್ಹ್ಯಾಪಿ, ಹ್ಯಾಪಿ ಇದೆಲ್ಲವೂ ಅಡ್ಜೆಕ್ಟಿವ್ಸ್. ಹಾಗೆಯೇ ಇನ್ನು ತುಂಬಾ ಅಡ್ಜೆಕ್ಟಿವ್ಸ್ ಇದೆ. ಅವೆಲ್ಲಕ್ಕೂ ಕಂಪ್ಯಾರೇಟಿವ್ ಫಾರ್ಮ್ ಮತ್ತು ಸೂಪರ್ಲೇಟಿವ್ ಫಾರ್ಮ್ಗಳಿವೆ. ಅದರ ಉಪಯೋಗ ಏನೆಂದು ಮುಂದೆ ನೋಡೋಣ. ನಾನು ಸಂತೋಷವಾಗಿದ್ದೇನೆ. ಐ ಆಮ್ ಹ್ಯಾಪಿ. ಹ್ಯಾಪಿ ಇದೊಂದು ಅಡ್ಜೆಕ್ಟಿವ್, ಇದೊಂದು ಗುಣವಾಚಕ. ನಾನು ನಿನಗಿಂತ ಸಂತೋಷವಾಗಿದ್ದೇನೆ. ಇಲ್ಲಿ ನಾವು ಕಂಪೇರ್ ಮಾಡಿ ಹೇಳ್ತಿದ್ದೇವೆ. ಸೊ ಇಲ್ಲಿ ನಾವು ಕಂಪ್ಯಾರೇಟಿವ್ ಫಾರ್ಮ್ ಅನ್ನು ಬಳಸಬೇಕು. ಹ್ಯಾಪಿಯ ಕಂಪ್ಯಾರೇಟಿವ್ ಫಾರ್ಮ್ ಹ್ಯಾಪಿಯರ್. ಐ ಆಮ್ ಹ್ಯಾಪಿಯರ್ ದನ್ ಯು. ನಾನು ಈ ಜಗತ್ತಿನ ಅತ್ಯಂತ ಸಂತೋಷದ ವ್ಯಕ್ತಿ. ಇಲ್ಲಿ ನಾವು ಸೂಪರ್ಲೇಟಿವ್ ಫಾರ್ಮ್ ಅನ್ನು ಬಳಸಬೇಕು. ಐ ಆಮ್ ದಿ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್. ಅಂದರೆ ನನಗಿಂತ ಸಂತೋಷವಾಗಿರುವವರು ಬೇರೆ ಯಾರೂ ಇಲ್ಲ. ಹ್ಯಾಪಿಯೆಸ್ಟ್. ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ಇದು ನಿಮಗೆ ಅರ್ಥ ಆಗಿರ್ಬೋದು. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.